ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜನಾರ್ದನ್ ರೆಡ್ಡಿ ನಡೆಸಿರುವಂತಹ ಅಕ್ರಮ ಗಣಿಗಾರಿಕೆ ಬಗ್ಗೆ ವರದಿಯನ್ನ ಕೇಳ್ತಾ ಇದೆ ಸರ್ಕಾರ. ರೆಡ್ಡಿ ಅಕ್ರಮ ಗಣಿಗಾರಿಕೆ ಮೂಲಕ 884 ಕೋಟಿ ಲೂಟಿ ಆಗಿರುವಂತದ್ದು. ಇದ್ರ ಬಗ್ಗೆ ಅಭಿಪ್ರಾಯ ಹಾಗೇನೆ ದಾಖಲೆಯನ್ನ ನೀಡಿ ಅಂತ ಸೂಚನೆಯನ್ನ ಸರ್ಕಾರ ನೀಡಿದೆ. ಈಗ ರೆಡ್ಡಿ ಅಕ್ರಮ ಗಣಿಗಾರಿಕೆ ಮೂಲಕ 884 ಕೋಟಿ ಲೂಟಿ ಆಗಿರುವಂತದ್ದು. ಇದ್ರ ಬಗ್ಗೆ ಅಭಿಪ್ರಾಯ ಮತ್ತೆ ದಾಖಲೆಗಳೇನೇನಿದೆ ಎಲ್ಲವನ್ನ ನೀಡಬೇಕು ಅಂತ ಗಣಿದಣಿ ಜನಾರ್ದನ್ ರೆಡ್ಡಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜನಾರ್ದನ್ ರೆಡ್ಡಿ ನಡೆಸಿರುವಂತಹ ಅಕ್ರಮ ಗಣಿಗಾರಿಕೆ ಏನೇನಿದೆ ಅದ್ರ ಬಗ್ಗೆ ಈಗ ವರದಿಯನ್ನ ಕೇಳ್ತಾ ಇದೆ ಸರ್ಕಾರ. ಜನಾರ್ದನ್ ರೆಡ್ಡಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಜನಾರ್ದನ್ ರೆಡ್ಡಿ ಗಣಿಗಾರಿಕೆ ವಿಚಾರದಲ್ಲಿ ಅಕ್ರಮ ಮಾಡಿರುವಂತದ್ದು ಇದು ಸದ್ದಾಗ್ತಾನೆ ಇರುತ್ತೆ ಆಗಾಗ. ಈ ಸಂಕಷ್ಟ ಅಂತೂ ಗಣಿದಣಿ ಅಂತ ಕರೆಸ್ಕೊಳ್ಳುವಂತ ಜನಾರ್ದನ್ ರೆಡ್ಡಿಯನ್ನ ಬಿಟ್ಟು ಹೋಗ್ತಾನೆ ಇಲ್ಲ. ಈಗ ಮತ್ತೊಮ್ಮೆ ಅದೇ ಸಂಕಷ್ಟ ಎದುರಾಗಿರುವಂಥದ್ದು. ಈಗ ಸರ್ಕಾರ ಎಲ್ಲ ದಾಖಲೆಗಳನ್ನ ಅಥವಾ ಏನು ಕೋಟಿ ಕೋಟಿ ಲೂಟಿ ಆಗಿದೆ, 884 ಕೋಟಿ ಲೂಟಿ ಆಗಿದೆ, ಅಕ್ರಮ ಅದು ಅಲ್ಲಿ ನಡೆದಿರುವಂಥದ್ದು ಅಂತ ಏನೇನಿದೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಅದು ನಿಜಾನಾ, ಜೊತೆಗೆ ಅದರ ದಾಖಲೆಗಳೇನೇನಿದೆ ಎಲ್ಲವನ್ನ ಸರ್ಕಾರಕ್ಕೆ ಒಪ್ಪಿಸ್ಬೇಕು ಜನಾರ್ದನ್ ರೆಡ್ಡಿ. ಇದನ್ನ ಕೇಳಿರುವಂತದ್ದು ಸ್ವತಃ ಸರ್ಕಾರವೇ ವರದಿಯನ್ನ ಕೇಳ್ತಾ ಇದೆ. ಈಗ ಗಣಿದಣಿಗೆ ಮತ್ತೊಂದು ಸಂಕಷ್ಟ. ಇನ್ನು ಅಕ್ರಮ ಗಣಿ ವಿಚಾರ, ಅಕ್ರಮ ಆಸ್ತಿ ಗಳಿಕೆ, ಈ ತರದ ವಿಚಾರಗಳಂತೂ ಗಣಿದಣಿಯನ್ನ ಬಿಟ್ಟು ಹೋಗ್ತಲೇ ಇಲ್ಲ. ಈಗ ಅದೇ ರೀತಿಯಾಗಿ ಸಂಕಷ್ಟ ಎದುರಾಗಿರುವಂಥದ್ದು. ನೋಡ್ಬೇಕು ಏನ್ ನಿರ್ಧಾರ ಅಥವಾ ಏನು ದಾಖಲೆಗಳನ್ನ ಸಲ್ಲಿಸ್ತಾರೆ ಅಥವಾ ಏನು ಇವರು ರಿಯಾಕ್ಟ್ ಮಾಡ್ತಾರೆ, ಹೇಳಿಕೆಯನ್ನ ಕೂಡ ಕೊಡಬೇಕು, ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಬೇಕು, ಅದು ನಿಜಾನಾ ಇಲ್ವಾ ಅಂತ. ಜೊತೆಗೆ ದಾಖಲೆಗಳು. ಈಗ ಸಂಕಷ್ಟದ ಮೇಲೆ ಸಂಕಷ್ಟ, ಗಣಿದಣಿಗೆ ಬಿಟ್ಟು ಹೋಗ್ತಾನೆ ಇಲ್ಲ ಸಂಕಷ್ಟಗಳು ಒಂದ್ ರೀತಿಯಾಗಿ ಅಂತ ಹೇಳ್ಬೋದು. 884 ಕೋಟಿ ಲೂಟಿ ಮಾಡಿರುವಂತಹ ವಿಚಾರ ಏನಿದೆ ಅದು ಸತ್ಯನಾ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಏನೇನಿದೆ ಅದನ್ನ ಸಲ್ಲಿಸಬೇಕಾಗುತ್ತೆ ಈಗ ಜನಾರ್ದನ್ ರೆಡ್ಡಿ ಸರ್ಕಾರಕ್ಕೆ. ವರದಿನ ಕೇಳ್ತಾ ಇದೆ ಸರ್ಕಾರ. ಹಾಗಾಗಿ ಇವ್ರು ಸಲ್ಲಿಸಲೇಬೇಕು. ಈಗ ಅದಾದ ನಂತರದಲ್ಲಿ ನಿರ್ಧಾರ ಆಗುತ್ತೆ ಏನಿದು ಅಂತ. ಒಟ್ನಲ್ಲಿ ಗಣಿ ವಿಚಾರದಲ್ಲಿ, ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸಂಕಷ್ಟ ಅದು ನಿಲ್ಲೋದೇ ಇಲ್ಲ. ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಲೇ ಇರುತ್ತೆ. ಅಕ್ರಮ ಅನ್ನುವಂಥ ವರ್ಡ್ ಇಲ್ಲಿ ಗಣಿದಣಿಯನ್ನ ಬಿಟ್ಟು ಹೋಗ್ತಲೇ ಇಲ್ಲ. ಹಾಗಾಗಿ ಈಗ ಸರ್ಕಾರ ವರದಿಯನ್ನ ಕೇಳ್ತಾ ಇರುವಂಥದ್ದು.